ಮಹಾರಾಜ ಶಕುನಿ, ನಿನ್ನ 99 ಮಂದಿ ಸಹೋದರಿಗೆ ಮಾಡಿದ ಶಪಥವೇನಾಯಿತು? 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 ನನ್ನ 90 ಮಂದಿ ಸಹೋದರರು ಒಂದು ಒಳಗೆ ನೀರನ್ನು ಕೊಡುತ್ತಿದ್ದೆಯಲ್ಲವೇ? ಸಹೋದರ ನಿರ್ಧರಿಸಿ ನನ್ನೊಬ್ಬನಿಗೆ ಉಪವಾಸದಿಂದ ಈಗಲೂ ನನ್ನ ತುಪ್ಪಡಾದನ್ನು ನುಡಿಯದೆ ನಿರಂತರ ಬಡಮಾತಿ ಜೋಲೆಯಲ್ಲಿ ಒಂದು ಕುಸವಾಗಿ ದೇಹವನ್ನು ಅಣು ಅಣುವಾಗಿ ಕತ್ತರಿಸಲು ಚಿಕ್ಕ ಚಿಕ್ಕವಾಗಿ ಅಧಿಕಾರಕ್ಕೆ ಪ್ರತಿಕಾರ ಮುಯಿಗೆ ಮುಯಿ
ಬಡಬಾಗ್ಯ ಜ್ವಾಲೆಯಲ್ಲಿ ನಂದು ಬೆಂದು ಕುಂದು ಕುಶವಾಗಿರುವ ಈ ನನ್ನಿ ದೇಹವನ್ನು ಚಿತ್ರವಾಗಿ ಅಡಪಡವಾಗಿ ಕುಂದಿರಿಸಿದರು. ಆಶ್ಚರ್ಯ ವಾಂಛೆಗಳ ಹೊರತಾಗಿ ಯಾವ ಆಸೆ ಆಕಾಂಕ್ಷೆಗಳಿಲ್ಲ. ಕಣ್ಣಿಗೆ ಕಾಣುವುದೆಲ್ಲ ಕಾರಾಗೃಹದ ಕತ್ತಲೆಯಾಗಿ, ಕಿವಿಗೆ ಕೇಳುವ ಕೂಗು ಸಂತಸದ ಕಿಡಿಯಾಗಿ, ಸತಜೀವಿಗಳ ಚಿತೆಯನ್ನುರಿಯುವ ಸ್ಮಶಾನವಾಗಿ ನನ್ನನ್ನು ಕಾಡುತ್ತಿರುವುದು. ಏನೋ ದುಷ್ಟ ದುರ್ವಿಧಿಯ ದುಷ್ಟನಾಗಿ ಬೆರೆವ ದುಷ್ಟ ದುರ್ಯೋಧನನೇ. ಅಂದು ನಾನು ನಿನ್ನಂತೆ ನನ್ನ 99 ಮಂದಿ ಸಹೋದರರೊಡಗೂಡಿಕೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಂತರಾದರಿಂದ ಆಲಿಸಿಕೊಳ್ಳುತ್ತ ಸಮಂತರಾದರಿಂದ ಹೋಲಿಸಿಕೊಳ್ಳುತ್ತಾ ಇದೇ ನನ್ನ ಸಿಂಹಾಸನ. ಸಾಮ್ರಾಟನಾಗಿ ಮೆರೆಯಬಹುದಾಯಿತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಅಡ್ಡವಾಗಿ ಅಡ್ಡದಾರಿ ಸಮಯ ಸಂಧಿಯಂತೆ ಅಡಿಗಡಿ ಅಡ್ಡದಾರಿಯಲ್ಲಿ ಇರಿಸಿದನು. ಇನ್ನು ಮುಂದೆ ಅರ್ಜುನಾವತಿ ರತ್ನ ಸಿಂಹಾಸನವು ರಕ್ತದ ಗಾಳಿಯನ್ನು ಅಡಗಿಸಿ ನಿನ್ನ ವಂಶವನ್ನು ನಾಶವಾಗುವುದನ್ನು ನನ್ನಿ
ವಿದ್ಯವಿಸಾರದ ಮಾಸ್ತರರ ಮಹಾಯುಗ ಈ ಸೌಬರಾದ ಸಂಧಿಗೆ ಎಲ್ಲಿರುವುದು ಶಾಂತಿ, ಎಲ್ಲಿರುವುದು ಶಾಂತಿ. ಅಣ್ಣ ನಿನ್ನ 99 ಮಂದಿ ಸಹೋದರ ಚಿನ್ನರನ್ನ ನರಕದ ಭಯಂಕರ ಹಿಂಸೆಯಿಂದಲೂ ಈ ಶಕ್ತಿಯಿಂದಾಗುವ ಹಿಂಸೆಯು ಅತಿ ಭಯಾನಕ, ಅತಿ ಭಯಾನಕ. ದಹಿಸುತ್ತಾ ನಿನಗಾಗಿ ನಿನಗಾಗಿ ಇಲ್ಲದೆ ನರಕದ ಮಾರ್ಗವನ್ನೇ ತೋರಿಸುವೆನು, ನರಕದ ಮಾರ್ಗವನ್ನೇ ತೋರಿಸುವೆನು. ನಿನ್ನ ವೈರಿಗಳಾದ ಪಾಂಡವರಿಗೆಲ್ಲವಷ್ಟರಲ್ಲಿ ನಿಮ್ಮದೇ ಆಗಲ್ಲ. ನಾನು ಮಾಡಿದ ಕಾರ್ಯವು ಇಲ್ಲೇಗೆ ಗುರುರಾಯ.
ಸಮಾಚಾರವನ್ನು ತಂದನಲ್ಲದೆ ನಾನು ಈ ದುರ್ಯೋಧನು ಅಸಹಿಷ್ಣುಡನು. ತನ್ನೆರಡು ದ್ವಾರಗಳಿಂದ ಸಮಸ್ತ ಪಾಂಡವ ಸೈನ್ಯವನ್ನೇ ನಾಶ ಮಾಡಿದನು. ಆದರೆ ಈ ಗಾದಿ ಹಿಂಸೆ ಸಹಿತ ಕಲಹ ಇಷ್ಟವೇ ಮಾವ. ಆದರಾಗಿ ಹೋಗಿದ್ದಲ್ಲ ಕೃಷ್ಣನು ಯುದ್ಧವು ಅಧರ್ಮವನ್ನು ಎಷ್ಟೋ ವಿಧವಾಗಿ ಹೇಳಿದರು. ಆದರೆ ಅವನ ಮೇಲವತ್ತಾಗಿ ನಾವು ನಿರಾಕರಿಸಬೇಕಾಯಿತು. ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪಿ. ಅವನ ಮಾತು ಪರಿಗ್ರಹವನ್ನು ನಿರೀಕ್ಷಿಸುವಂತೆ ಕಾಣುವುದಿಲ್ಲ. ಆ ದತ್ತಿತನದ ಗೋಪಾಲನು ನಮ್ಮ ಸರ್ಕಾರ ನಡೆಸುವಂತೆ ಕಾಣುವುದಿಲ್ಲ. ಆಗಲೇ ರಾಜಪ್ರಸಾದ ದಾಟಿ ಆ ದಿನ ದಲಿತ ಎಷ್ಟೊಂದು ಅವಹೇಳನಗಳನ್ನ ಯದುಪತಿಯು ಭಕ್ತ ಬರೋದಿನನು ಇದರಂತಹ ಭಕ್ತರು ಮತ್ತಾರಿಗರು ಈ ದಿನ ಭಕ್ತ ಸದ್ಗಾವತಿ ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವರು. ನನ್ನ ಸಹೋದರ ನಿನ್ನನ್ನು ಶಾಸನ ಮಾಡು, ನನಗೂ ಒಂದೊಂದು ಸರಿಸುವುದು. ನೋಡಿದೆಯ ಮಾವ, ನನ್ನ ತಮ್ಮನ ಕ್ರೋಧ ಬಿಜ್ವಾಲೆಯನ್ನ ಮತಗಟ್ಟೆಗಳೆಷ್ಟೇ ಇದ್ದರು ಈ ಸಿಂಹಕ್ಕೆ ಸಾಧಿಯಾಗಬಲ್ಲವೇ? ಈಗೇನು ಮಾಡುದು ಮಾವ? ಕೃಷ್ಣ ಸಂಧಾನಕ್ಕೆ ಒಪ್ಪುವುದೇ ಅಥವಾ ಗೌರವೇಶ್ವರ, ಕೃಷ್ಣನು
ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಕೌರವೇಶ್ವರ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ಮೃತ್ಯು ಜೋಗಿ ದಾಸಿಪುತ್ರನ ಮೃತ್ಯು ಜೋಗಿಯನ್ನು ಆಚರಿಸಿದ್ದೇನೆ. ಪ್ರಾರಂಭದಲ್ಲೇ ಸಹಿಸಲಾಗದಂತ ಬಂಧನ ಭಕ್ತಿ ವೈರಾಗ್ಯಗಳಲ್ಲಿ ಸಹಿಸಬಲ್ಲೆ ಸುಯೋಧನ. ಇಷ್ಟೊಂದು ದ್ವೇಷ ಬೇಕು. ಕ್ಷತ್ರಿಯರ ಕಳಂಕ ಸ್ವರೂಪಿ. ಕೇಳು, ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನೇ ನಿರ್ಮೂಲ ಮಾಡಬೇಕೆಂದೇ ಅವತರಿಸಿದೆ. ಶಿಶುಪಾಲ ಜರಾಸಂಧ ನಿನಗೆಂಥ ಸುಂದರಾಗಿದ್ದೇವೆ. ಕಾರಣವಿಲ್ಲದೆ ಅವರನ್ನು ಸಂಹರಿಸಿದ. ಹೌದು ಮಾವ. ಕಂಸನನ್ನು ಒದಿಸಿ ಅರುಳು ಮರಳು ಮುದುಕನಾದ ಉಗ್ರಸೇನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕೂರಿಸಿದರು. ಅಲ್ಲವೇ ಸಹೋದರನ್ನು ಸುರಪಾನದಿಂದ ಪ್ರಮತ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು. ಇಂಥವನಿಗೆ ಮನ್ನಣೆಯ ಸುಯೋಧನ. ಅಂತ ನನ್ನ ದೋರಿಗೆ ಕಳಿಸಿದ್ದೇಕೆ ಮಾವ? ಆ ನನ್ನ ಗೋಪಾಲ ಮನೆ ಬಾಗಿಲಿದ್ದು ಸಹಾಯವನ್ನು ಕೇಳಲು ಈ ದುರ್ಯೋಧನಿಗೆ ಇಷ್ಟ ಕಾರ್ಯವಾಗಿತ್ತೇ ಮಾವ. ಅದಕ್ಕೊಂದು ಉದ್ದೇಶವಿತ್ತು ಸುಯೋಧನ. ಹಲ್ಲನ್ನು ಕಿತ್ತ ಬಳಿಕ ಅದರೊಳಗೆ ಸರಸವಾಡುವುದಲ್ಲವೇ ಸುಯೋಧನ? ಹೌದೌದು ಮಾವ, ಹೌದೌದು ಮಾವ. ಕೃಷ್ಣನಿಗಿಂತ ಅವನ ವಿಧವನ್ನು ಹೆಚ್ಚಿನ ಅವಶ್ಯಕವಾಗಿದೆ. ಕೃಷ್ಣನು ನಿನ್ನ ಪಕ್ಷವನ್ನು ವಹಿಸಿದರೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕು ಎಂದು ಸಂಕೋಚವಾಗಿ ಹೇಳಬೇಕಾಗಿ. ಆದರೆ ಆ ಸಂಕಟದಿಂದ ಅರ್ಜುನ ನಿನ್ನನ್ನು ಉದ್ಧಾರ ಮಾಡಿದನು ಸುಯೋಧನ. ಮಾವ, ಕೃಷ್ಣನಲ್ಲಿ ಹೇಳುವಷ್ಟು ವಂಚಕನೇ ಇರಬಹುದು. ಅವನ ಮೇಲೆ ಕೋಪಕ್ಕಾಗಿ ಪಾಪ ಪಣ ಪಾಂಡವರು ನೆನೆಸಬೇಕಾಗುವುದಲ್ಲವೇ? ಪಾಪ, ಪುಣ್ಯ, ದಯ, ದಾಕ್ಷಾಯ ಇವೆಲ್ಲವನ್ನು ಯಾವಾಗ ತಾನೇ ಅಭ್ಯಾಸ ಮಾಡಿಕೊಂಡೇ ಪಾಂಡವರನ್ನು ಕೃಷ್ಣನಿಂದ ಬೇರ್ಪಡಿಸಲಾಗುವುದು ಸುಯೋಧನ. ಅವರೆಲ್ಲರೂ ಅಜ್ಞಾಧಾರಕರು. ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಆಶ್ರಯವನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ಪಗಡೆಯಾಟದಲ್ಲಿ ಸೋಲಾಗಿದೆ. ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಪುನಃ ಆದರೂ ಹೊಂದುವುದೆಂದರೆ ಕ್ಷತ್ರಿಯ ವೀರನಿಂದ ಅನುಭಕ್ತಳಾದ ಕುರುಭೂಮಿ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನೆ ನೀಡಿದ ನಿನಗೆ ಉಚಿತವೇ ಸುಯೋಧನ? ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸಿದ್ದರೆ ರಣಕ್ಷೇತ್ರದಲ್ಲಿ ಕ್ಷಮಿಸಿ ರಾಜಲಕ್ಷ್ಮಿಯನ್ನು ತೆಗೆಯಿರಿ. ಅದನ್ನು ಬಿಟ್ಟು ಈ ಮೇಲಿಂದ ಮೇಲೆ ದೈನ್ಯ ವೃತ್ತಿಯೇಕೆ ಸುಯೋಧನ? ಸರಿಯಾಗಿ ಹೇಳಿದ ಸೋಮರಾಜ ಶಕುನಿ. ಗೆದ್ದುದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನುಷ್ಯವನ್ನು ಕೊಡಲಾಗುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಮಾವ ಸಂಧಿಯ ನೆಪದಲ್ಲಿ ಬಾರಿ ಬಾರಿಗೂ ತನ್ನ ಪ್ರತಿಷ್ಠೆಯನ್ನು ತೋರುವ ಆ ಕಳ್ಳ ಕೃಷ್ಣನು ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಆಗಲೇಬೇಕು, ಆಗಲೇಬೇಕು, ಆಗಲೇಬೇಕು. ಏನದು ಅದರಲ್ಲಿ ನನ್ನದೊಂದು ಸಲಹೆ ಇರುವುದಲ್ಲ ಸುಯೋಧನ? ಏನದು ಮಾವ ನಿನ್ನ ಸಲಹೆ? ಅದನ್ನು ಯಥಾಸಮಯದಲ್ಲಿ ವಿಶ್ರಾಂತಿಪಡೆಯುವೆನು. ಹೌದು ಮಾವ, ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನನು ಏನೂ ಮಾಡುವುದಿಲ್ಲ. ನಾನಿನ್ನು ಬರಲೇ ಮಾವ. ಗುರುಕುಲ ಪುಣ್ಯ ನಿನ್ನೊಡನಾಡಿಯಾಗಿ ನನ್ನ ಕಡು ಸೇಡಿದ ನಿರ್ವಾಹದೊಂದಿಗೆ ನಿನ್ನ ವಂಶದ ಬೇರನ್ನು ಸುಟ್ಟಿ ನೀರಿನಲ್ಲಿ ತೇಲುವ ಚೆಂಡು ಹುಲ್ಲಿನ ಕಡ್ಡಿಯಂತೆ ನಿನ್ನ ವಂಶವನ್ನು ರಕ್ತಪಾನ ಮಾಡಿ
ಸಹೋದರ ನಡೆ ಕುರುಕುಲ ಸಕುನಿ ಎಂಬ ಮುಮ್ಮರಕ್ತದ ಮಹತ್ವವನ್ನು ನೀನೇನು ಬಲ್ಲಯೋ ಬೆಟ್ಟೆ ಹಾಗೆಂದರೆ ಅತ್ಯುನ್ನತವಾದ ಹೂ ಎಂದರೆ ಗುರುಸಂಗಾತರಲ್ಲ ಎಂದರೆ ನಿನ್ನ ವಂಶ ದುರ್ಯೋಧನ ಎಂದಿಗೆ ನಿನ್ನ ಭಾನುಮತಿಯ ಮಂಡಗದ ಮುಂದೆನಾಗಿ ನಿನ್ನ ಚಿತ್ರದ ಮೇಲೆ ಬಿದ್ದು ಗೋಳಾಡುವುದು ಅಂದಿಗೆ ಈ ಶಕುನಿಗೆ ಶಾಂತಿ ಪೂರ್ಣ ವಿಶ್ರಾಂತಿ ಅಧಿಕಾರ ಅಧಿಕಾರ
ಪರಮಾತ್ಮ, ನಾನು ಮಾಡಿದ ಕರ್ಮಫಲವು ವಿಶೇಷವಾಗಿ ಎಂದಿಗೆ ಪರಮ ಪುರುಷನು ನನ್ನ ಅಭಯ ಹಸ್ತವನ್ನು ಮಸ್ತಕದ ಮೇಲೆ ಇಟ್ಟನು. ಯಾವ ಮಹಾಪುರುಷನನ್ನು ನೋಡಲು ಯೋಗಿಗಳು ಹಗಲಿರುಳು ತಪವನ್ನಾಚರಿಸಿ ಬಳಲುತ್ತಿರುವುದು. ಯಾವಾತನ ಮಂಗಳ ರೂಪವು ಅನವರತವೂ ನನ್ನ ಹೃದಯದಲ್ಲಿ ನೆಲೆಗೊಂಡಿರುವುದು. ಯಾವಾತನು ಸಕಲ ಜೀವಿಗಳಿಗೆ ಆಧಾರನು ಸಮಸ್ತ ಭೂತನು ಅಂತಹ ಕರುಣಾನಿಧಿಯು ಸರ್ವಜ್ಞನೂ ಸರ್ವಶಕ್ತಿಯೂ ಆದ ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನಾದಿಗಳಿಗೆ ಬರುವಾಗ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವುದು. ಪರಮಾತ್ಮ, ನಿನ್ನ ದರ್ಶನ ಭಾಗ್ಯ ಲಭಿಸುವ ತನಕ ಈ ಕ್ಷೀರಪಾನದಿಂದಲೇ ನನ್ನ ಜೀವವನ್ನು ನಡೆಸಿಕೊಳ್ಳುವುದು. ಇದು ಕೃಷ್ಣಾರ್ಪಣ ವಸ್ತು. ಪರಮಾತ್ಮ, ಈ ನಿನ್ನ ದರ್ಶನದಿಂದ ನನ್ನ ಕುಟೀರವು ಪಾವನವಾಯಿತು. ನನ್ನ ಜನ್ಮ ಪಾವನವಾಯಿತು.
ನಿನ್ನ ಕೊಂಡಾಟವು ಹಾಗಿದೆ. ನಾನು ಮಾರ್ಗಾಯಸದಿಂದ ಬಹಳ ಮೊದಲು ನನಗೆ ಏನಾದರೂ ಆಹಾರವನ್ನು ಕೊಡುವುದಿಲ್ಲ. ಪರಮಾತ್ಮ ಸಕಲ ಲೋಕಗಳನ್ನು ತನ್ನ ಉದರದಲ್ಲಿರಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನು ಪಾಲಿಸುತ್ತಿರುವ ನಿನಗೆ ಅಣುಸ್ವರೂಪನಾದ ನಾನು ಏನನ್ನೂ ತಾನೇ ಕೊಡಬಲ್ಲೆ ದೇವ. ವಿದುರ, ನಾನೊಂದು ಕಾರ್ಯಾರ್ಥವಾಗಿ ಆ ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಿರುವ ಮಾರ್ಗದಲ್ಲಿ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ನನ್ನನ್ನು ನಿನಗೆ ಸೆಳೆದುತ್ತದೆ. ನೀನೇನು ಸಾಮಾನ್ಯನೇ ವಿದುರ. ಸರ್ವದಾ ನನ್ನನ್ನೇ ಧ್ಯಾನ ಮಾಡುತ್ತಾ 40 ವರ್ಷಗಳಿಂದ ಈ ಪರ್ಣಕುಟೀರದಲ್ಲಿ ವಾಸಿಸುತ್ತಾ ಕಾಮ ಕ್ರೋಧಾದಿಗಳಿಗೆ ಎಡೆ ಕೊಡದೆ ಆಹಾರ ಪದಾರ್ಥಗಳನ್ನು ತ್ಯಜಿಸಿ ಕೇವಲ ಗೋಮಾತೆಯ ಕ್ಷೀರದಿಂದ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯಾ? ಅದು ಹಾಗಿರಲಿ. ನಾನು ಮಾರ್ಗಾಯಸದಿಂದ ಬಹಳ ದಣಿದು ಬಂದಿರು. ಮೊದಲು ನನಗೇನಾದರೂ ಆಹಾರವನ್ನು ಕೊಡುವುದಿರ? ಪರಮಾತ್ಮ, ನನ್ನಲ್ಲಿ ಗೋಮಾತೆಯು ಕ್ಷೀರವಲ್ಲದೆ ಮತ್ತೇನಿಲ್ಲವಲ್ಲ. ಏನು ಹೇಳಿದ? ಗೋಮಾತೆಯ ಕ್ಷೀರ ನನಗೆ ಬೇಕಾದ ಅತ್ಯಂತ ಪ್ರಿಯವಾದ ಆಹಾರವೇ ಅದು. ಹಿಂದೆ ಕುಚೇಲನು ಭಕ್ತಿಯಿಂದ ತಂದಿದ್ದ ಅವಲಕ್ಕಿಯ ಸರವು ನನ್ನ ಜ್ಞಾಪಕದಲ್ಲಿ. ಶಬರಿಯು ರಾಮಾವತಾರದಲ್ಲಿದ್ದ ಶಬರಿಯು ಭಕ್ತಿಯಿಂದ ಕಚ್ಚಿರುವಳು ಆರಿಸಿಟ್ಟಿದ್ದ ಎಲೆಚೆಣ್ಣಿನ ರುಚಿಯೂ ಸಹ ನನ್ನ ನಾಲಿಗೆ ಸೌಂದರ್ಯ. ಅಂತ ಆಹಾರವನ್ನು ಬಹಳ ದಿನಗಳಿಂದಲೂ ಹುಡುಕುತ್ತಿದ್ದನು ಇದರ. ಆದರೆ ನಿನ್ನಲ್ಲಿರುವ ಗೋಮಾತೆಯ ಕ್ಷೀರವು ಅತ್ಯಂತ ಪ್ರಿಯವಾದದ್ದು. ಅದನ್ನೇ ತೆಗೆದುಕೊಂಡು ಬಾಗಿದರ. ಪರಮಾತ್ಮ, ಇದರ ಏಕೆ ಏನಾಯಿತು ತವಕ ಪಡುತ್ತಿರುವೆಯಲ್ಲ? ಪರಮಾತ್ಮ, ಇದ್ದ ಕ್ಷೀರವನ್ನೆಲ್ಲ ಈಗ ತಾನೇ ನಿಮಗರ್ಪಿಸಿ ನಾನೇ ಪಾನ ಮಾಡಿದನು ದೇವ. ಏನು ಹೇಳಿದರು ಇದರ? ನನಗರ್ಪಿಸಿದೆಯಾ? ನನಗರ್ಪಿತ ಎಂದ ಮೇಲೆ
ಪಾತ್ರೆ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವು ಇರಲೇಬೇಕು. ಎಲ್ಲಿ ತೆಗೆದುಕೊಂಡು ಬಾವಿದ್ರ ಪಾತ್ರೆ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತೇವೆ ಅಲ್ಲ, ನೀನೆಂತಹ ಸುಳ್ಳುಗಾರನಯ್ಯ. ಆ ಕ್ಷೀರದಿಂದ ತಮ್ಮ ಕುಡಿ ನಾಲಿಗೆಯೂ ಸಹ ನೆನೆಯುವಂತಿಲ್ಲವಲ್ಲ ದೇವ. ಏಕೆ ನಡೆಯುತ್ತಿಲ್ಲ ಹುಡುಗನ? ನೋಡುತ್ತಿರೋ ನೀನು ಕೊಟ್ಟ ಕ್ಷೀರದಿಂದ ನಾನು ಸಹ ಸಂತೃಪ್ತರಾಗಿ ನಿನ್ನ ಮನೆಯ ಭಾಗದಲ್ಲಿ ಕ್ಷೀರ ಸಾಗರವೇ ಉಕ್ಕಿ ಹರಿಯುತ್ತಿರುವ ಅಂತ ನೋಡುವುದರ ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನಿಟ್ಟುಕೊಂಡು ಕ್ಷೀರವಿದ್ದರೂ ಎಂತಹ ಸುಳ್ಳುಗಾರ ಅಂತ ನೋಡುತ್ತಿರು. ಕ್ಷೀರ ಸಾಗರವೇ ಉಕ್ಕಿ ಹರಿಯುತ್ತಿರುವುದು. ಪರಮಾತ್ಮ, ಕ್ಷೀರ ಸಾಗರ ಶಯನನಾದ ನೀನು ನನ್ನನ್ನು ಕೃತಾರ್ಥನಾಗಿ ಪಡೆದೆ. ರಕ್ಷಿಸುವ ಭಾರ ನಿನ್ನದು.
ನಾನೊಂದು ಕಾರ್ಯಾರ್ಥವಾಗಿ ನನ್ನ ಸೋದರತೆಯಾದ ಬುದ್ಧಿದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತಾಡಿಕೊಂಡು ಆ ದುರ್ಯೋಧನ ಆಸ್ಥಾನಕ್ಕೆ ತೆರಳೋಣ. ನೀನು ಸಹ ಅಲ್ಲಿಗೆ ಬರುವೆಯಾಗಿದ್ದೀರ. ಅಲ್ಲಿ ಹಿಂದೆಂದೂ ನಡೆದ ಒಂದು ವಿಚಿತ್ರವಾದ ಪ್ರಸಂಗವು ನಡೆಯುವುದು ನೀನು ಸಹ ನೋಡುವೆಯಂತೆ. ಪರಮಾತ್ಮ, ಆ ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಾಲಿಸಿದೆ. ಭಕ್ತ ಪಾಂಡವರನ್ನು ರಕ್ಷಿಸುವ ಭಾರ ನಿಮ್ಮದು. ಆಡಿಸಿ ಕುಣಿಸಿ ಮಾಯೆಯ ಕರಗಿಸಿ ರಾಜಕುಮಾರ ಗಾಂಧಾರಿ ದೇವಿಗರ ಸಂಜಾತ ದುರ್ಯೋಧನ ಸರ್ವೋಮಕ್ಕೆ ಬಹುಪರ ಬಹುಪರ ಬಹುಪರ. ಜೈ ಬಾಬಾ, ಜಗದತ್ ಜೈ ಬಾಬಾ. ಒಂದೇ ಬಾಣದಿಂದ ಗಂಗ ಪ್ರವಾಹವನ್ನೇ ಇಬ್ಬಾಗ ಮಾಡಿದ ಗುರುವಂಶೋದ್ಧಾರಕ ಎಟ್ಟಿಸಲು ಬಿಟ್ಟು ಭಾರ್ಗವ ವಿಜಯಿ ಕುರುಬಿದ ಭೀಷ್ಮರಿಗೆ ನಮೋ ನಮಃ. ಧನುರ್ವಿದ್ಯಾಸ ಪಾರಂಗತ ಕೇಸರಿಯಂತೆ ದೇವೋತ್ತಮ ದ್ರೋಣಾಚಾರ್ಯರಿಗೆ ನಮೋ ನಮಃ. ಗೋಮಾತೆಯ ಶೀಲ ಗೋಪಾಲಕನಿಗೆ ವಿಸಾರ ಯದುಪತಿಯ ಭಕ್ತ ಪರಾಧೀನ ನನ್ನ ಚಿಕ್ಕಪ್ಪ ವಿದುರ ಮಹಾಶಯರಿಗೆ ನಮೋ ನಮಃ. ಆ ಬಂಡ ಭೀಮನನ್ನು ಗುಂಡಿಗೆ ಸೇರಿ ರಕ್ತವನ್ನು ಹೇರಿ ಹಸ್ತಿನಾಪುರ ಹೆಬ್ಬಾಗಿಲಿಗೆ ಓರಣವನ್ನಾಗಿಸುವ
ಎದುರಿಗೆ ಬಂದವರ ಎದುರಾಗದು ಎದುರಿಗೆ ನನಗೆ ಹುಟ್ಟಿಸುವ ನನ್ನ ಭಾವ ಸಿಂಧುರಾಜ ಕೆಚ್ಚದೆಯ ಕಟ್ಟಾಳು ಅಪೂರ್ವ ಬಿಲ್ಲಾಳು ಈ ದುರ್ಯೋಧನ ಕಣ್ಮಣಿ ಅಂಗಾಧಿಪ ಕರ್ಣ ನನ್ನ ಮಿತ್ರ ಇನ್ನು ನನ್ನ ಸಂಕಲ್ಪ ಸಾಧನೆಗಾಗಿ ಸರ್ವವೂ ಸಮಯವ್ಯರ್ಥ ಮಾಡದೆ ಅನುಪಮ ರಾಜಭಕ್ತಿ ಉಪಯುಕ್ತ ಕಾಲದಲ್ಲಿ ಸೂಕ್ತ ಸಲಹೆ ನೀಡುವ ನನ್ನ ಸೋದರ ಭಾವ ಸೌಬಲ ರಾಜಶಕುನಿ ಇನ್ನು
ಸಹೋದರ ದುಶ್ಯಾಸನ, ಅಗ್ರಜ, ಈ ವಿಧರು ಪೂಜ್ಯರು ಹಿರಿಯರು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ಇವನ ಮಾತುಗಳು ಬೇರೆ ನಿಂತರು. ಇವನು ಕೂಡಲೇ ಸಭೆಯಿಂದ ಹೊರದು ಎಲೆರೋ ವಿದುರ, ಮೊದಲು ಸಭೆಯಿಂದ ಹೊರಡು, ಇಲ್ಲವಾದರೆ ಬಲವಂತವಾಗಿ ನಾವೇ ಹಾಕಿಕೊಳ್ಳಬೇಕು ಅಂತ ಎಚ್ಚರ. ಬಲೆ ಬಲೆ ದುಶ್ಯಾಸನ. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಛೇ ವಿವೇಕಿ, ನಿನಗೆ ಬುದ್ಧಿ ಹೇಳುವಷ್ಟು ನೀನೆಷ್ಟೇ ಯೋಗ್ಯನಾದರೂ ನನಗೆ ತಿಳಿದಿರುವ ವಿವೇಕವನ್ನು ನಿನಗೆ ಎಳೆಯತ್ತಿರಬೇಕು. ಶ್ರೀಕೃಷ್ಣ ಪರಮಾತ್ಮನು ಜರಿದಾಡುತ್ತಿರುವ ನಿನ್ನ ನಾಲಿಗೂ ಸರಿ ಹೋಗಬಾರದೆ. ದ್ರೌಪದಿಯ ವಸ್ತ್ರಾಪರಣ ಕಾಲದಲ್ಲಿ ಭೀಮರು ಮಾಡಿದ ಪ್ರತಿಜ್ಞೆಯಂತೆ ಅವರು ನಿನ್ನ ತೊಡೆಯನ್ನು ಪ್ರಹರಿಸಿ ಕೊಲ್ಲುವಾಗ ತಡೆಯಲು ಇಟ್ಟಿದ್ದ ಈ ನನ್ನ ಧನಸ್ಸನ್ನು ಈಗಲೇ ಮುರಿದು ಹಾಕುವನು. ಸುಯೋಧನ, ಪ್ರಮಾದವಾಯಿತು, ಪ್ರಮಾದವಾಯಿತು. ಪರಮ ಪೂಜ್ಯರಾದ ವಿದುರರ ಮಾಸಕ್ಕೆ ಈಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡಿಯಲ್ಲ ಸುಯೋಧನ. ಕರ್ಣ, ನಮಸ್ಕರಿಸಿದರು. ಮದೋನ್ಮತ್ತನಾದ ದುರ್ಯೋಧನನು ಕಣ್ಣು ಏಳಿ ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ನಾನು ನಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವನು. ಜಾಗೃತರಾಗುವ ಯೋಗ ಮಾಡಿ. ದೂತನಾಗಿ ಬಂದಿರುವ ನನಗೆ ನೀನು ನಮಸ್ಕರಿಸುತ್ತೆ. ಚಕ್ರವರ್ತಿ ಸಾರ್ವಭೌಮನಾದ ನೀನು ನನಗೆ ನಮಸ್ಕರಿಸುತ್ತೆ. ಕೃಷ್ಣ,
ನೀನು ಇಲ್ಲಿ ಏನಾಗಿ ಬಂದಿರುವೆ? ದೂತನಾಗಿ. ದೂತನಾಗಿ ಬಂದಿದ್ದಲ್ಲಿ ದೂತರಕ್ಷರು ಇವೆಯೋ ಇಲ್ಲವೋ ಅಡಿಯಿಂದ ಮುಡಿಯುವುದು ಪರೀಕ್ಷೆ ಮಾತ್ರಕ್ಕೆ ನಾನು ನಮಸ್ಕರಿಸಿದ ಭಾವಿಸಬೇಡ. ಒಂದು ವೇಳೆ ನಮಸ್ಕರಿಸಿದ್ದೇ ಆದರೆ ಅಂತೆಗಲ್ಲ ಈ ಭೂಮಾತೆ ಹಿಡಿದಿಡಿ ಬಂದ ತಾಯಿದ್ದಲ್ಲ ಈ ಬಿಡದೆ ಮಂಡಿಸು. ನಮ್ಮ ರಾಜ್ಯದ ನಮ್ಮ ಕೆಲವರ ಮಾಡಿ
ಚೆಲುವ ಕೊಳಲನಾದನೆ ಜಗವ ಮರುಳುಗೊಳಿಪ ಶ್ರೀ ಕೃಷ್ಣ ಮುರಾರಿ ಹರಿ ಏನೆಂದರೆ ಕೃಷ್ಣ ಏನೆಂದರೆ ಮತ್ತೊಮ್ಮೆ ಹೇಳಿ. ಭೀಮನಿಗಿವನು ಹಡುಬೈರೆ ಭೀಮನಿಗಿವನು ಹಡುಬೈರೆ ನಮ್ಮ ಕಬ್ಬಿನ ಪುರದೊಡೆದ ಗಜಧಾರಿ ಭೀಮನಿಗಿವನು ಹಡುಬೈರೆ ನಮ್ಮ ಕಬ್ಬಿನ ಪುರದೊಡೆದ ಗಜಧಾರಿ ಇವನಿಗೆ ಸಾಟಿ ಯಾರಿರಲಿ ಇವನಿಗೆ ಸಾಟಿ ಯಾರಿರಲಿ ಗುರುವಂತ ಕುಲದಿಯದ ಗುರುವಂತ ಕುಲದಿಯದ ಕೈಗೋಪರ ಕರುಣಾರಿ ಗುರುಗೋಪರ ದೇವರ ಗುರುವಂಶ ಕುಲದಿಯದ ಗುರುದೇವರ ತೀರ ರಾಜೇಶ್ವರ ರಾಜೇಶ್ವರ ಇನ್ನೊಂದು ಬಿಟ್ಟು ನೆನಪಬೇಕಾಯ್ತು ಗುರು ವೃತ್ತರೆ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದೆ ಇಡುವುದು ಒಂದು ಅರ್ಥಾಭಿಮತ. ಈ ವಿಚಾರದಲ್ಲಿ ನೀವುಗಳು ಉಪೇಕ್ಷೆ, ಪಕ್ಷಪಾತ, ಅಸಮ್ಮತ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಹಾಗೆ ಮಾಡದೇ ಹೋದ ಪಕ್ಷದಲ್ಲಿ ಮುಂದೆ ಆಗುವ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವುದು. ಲಾಕ್ಷ ಗೃಹದಾರ, ಕಪಟ ದೂತ್ಯ ಇವೆಲ್ಲಕ್ಕಿಂತ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣ ಇಂತಹ ಮಹಾಪಾಪವನ್ನು ಮನ್ನಿಸಿ ಪಾಂಡವರು ತಮಗೆ ಬರಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮನ್ನೇ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯಕ್ತಗೊಳಿಸದೆ ಶಾಂತಿಗೆ ಪ್ರಯತ್ನಿಸಿ. ಅವರು ಕಳುಹಿಸಿರುವ ಸಂದೇಶದೊಡನೆ ನನ್ನದೊಂದು ಸಂದೇಶವನ್ನು ಇಟ್ಟಿರುವರು. ಮುಂದಿನ ವಿಚಾರ ಅವಿಚಾರಗಳು, ಕರ್ತವ್ಯಾದಿಗಳನ್ನು ನಿರ್ಣಯಿಸುವುದು ಪ್ರಾಜ್ಞನಾದ ನಿಮ್ಮೆಲ್ಲರಿಗೂ ಸೇರಿದೆ. ಇದು ನಿನ್ನ ದುರಾಗ್ರಹದ ದುರಹಂಕಾರದ ದುರಾಶಯದ ವಿಚಾರ ಮಾಡಿಕೊಳ್ಳುವ ಆ ವಿಚಾರ ಮಾಡು. ಕೃಷ್ಣ ಸಾಕು ಮಾಡುವ ಮಾತು ಏನೆಂದರೆ ನಮ್ಮ ದುರಾಗ್ರಹದ ದುರಹಂಕಾರದ ದುಸ್ಸಮಾಸದ ದುರಾಶಯದ ಅಭಿಮಾನವೇ ಆಗದ ಕೇಳ ಕೃಷ್ಣ.
ಈ ದುರ್ಯೋಧನ ವಹಿಸಬೇಕೆನ್ನುವುದಲ್ಲವೇ ಆ ನಿನ್ನ ಪಂಡ ಭೀಮ ಅದು ಅದು ದುರಾಗ್ರಹ ವೀರನಾದ ನನ್ನ ಮಿತ್ರಗಳನ್ನು ವಹಿಸಬೇಕೆನ್ನುವುದಲ್ಲವೇ ಆ ನಿನ್ನ ರಣವಂತರ ಪಂಚ ಅದು ದುರಂಕಾರ ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಡೆಯ ಸ್ನೇಹವನ್ನು ಬಯಸುತ್ತವೆ ಆ ಪ್ರತಿಘಟ್ಟ ಪಾಂಡವರು ಅದು ದುರಾಭಿಮಾನ ದುಸ್ಸವಾಸ ದುರ್ಯೋಧನ ದುಶ್ಯೋಧನ ಕುಡಿಗೈದು ಆಸೆ ಪಡುತ್ತಲ್ಲವೇ ಆ ನಿನ್ನ ಗತಿಗೆಟ್ಟ ಪಾಂಡವರು ಅದು ದುರಾಶಯ ನಾವೇ ಸಮರ್ಥರು ನಾವೇ ಜಯಶೀಲರು ಎಂದು ಹೆಮ್ಮೆ ಕೊಡುತ್ತಿರಲ್ಲವೇ ಆ ನಿನ್ನ ಮತಿಗೆಟ್ಟ ಪಾಂಡವರು ಅದು ಅದು ದುರಾಭಿಮಾನ ಕೃಷ್ಣ ಈ ಯಾರೇ ಏನೇ ಹೇಳಿದರು ಈ ದುರ್ಯೋಧನ ಛಲ ಚಲಿಸಲು ಚಲಾಗಲು ಚಲಿಸುವುದೆಲ್ಲ ಸೋಮವಾರ ಕೃಷ್ಣ ಬಂದ ದಾರಿ ಹಿಡಿಯುವುದು ಒಳ್ಳೆಯದು ನನ್ನ ಮಾತುಗಳೆಲ್ಲವೂ ಒಪ್ಪಿರು. ಈ ಗುರುಸೋದರ ಹೃದಯದಲ್ಲಿ ಪ್ರಜ್ವಸಂತರ ಕೋಪ ಜ್ವಾಲೆ ಎಂತದನ್ನು ಮಾತುಗಳಿಂದ ಶಾಂತಿ ಆಗುವುದಿಲ್ಲ, ಶಾಂತಿ ಆಗುವುದಿಲ್ಲ. ಕೃಷ್ಣ ಆನಿಂದ ಅವರ ಪಾಂಡವರ ಸೈನ್ಯ ಸಮುದ್ರವನ್ನು ಕಲಕಿ ಬಿಡಬಲ್ಲ ಗಂಡು ಕಲಿಗಳು ನಾವು. ಹೋಗು, ಸಮರವೇ ಸಿದ್ಧ. ಬಲೆ ಸಿಂಧರಾಜ ಪೌರವೇಶ್ವರನ ಮಾತುಗಳೆಲ್ಲ ನನಗೆ ಒಪ್ಪಿತು. ಕೃಷ್ಣ ಸಾಕು ಮಾಡು ಕೃಷ್ಣ, ಕೃಷ್ಣ ಸಾಕು ಮಾಡು ಕೃಷ್ಣ, ಕೃಷ್ಣ ಸಾಕು ಅದ್ಭುತಗಳಿಗೆ ಉತ್ಪಡಿಸಿ ಹೋಗು, ಸಮರವೇ ಸಿದ್ಧ. ಬಲೆ ಬಲೆ ಸಿಂಧರಾಜ ಅವಶ್ಯಕತೆ ಶಾಸನರ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಪರಮ ವೈರಿಯಾದ ಅರ್ಜುನನ ಮೇಲಿನ ಹರಿಯ ತೀರದ ಹೊರತು ಈ ರಾಜೇಯನಿಗೆ ಮುಷ್ಟಾನ್ನವು ವೃಕ್ಷಿಸದು ದೇವ. ರಾಜೇಂದ್ರ, ಈ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ವೃದ್ಧರಿಗೆ ಸ್ವಾಭಾವಿಕವಾದುದು, ನಮ್ಮಂತ ವೀರರಿಗೆಲ್ಲ. ಕರ್ಣ, ನೀನು ಸಹ ಅವರಂತೆ ಮಾತನಾಡುತ್ತಿರುವೆ. ಅರ್ಜುನನ ಮೇಲಿನ ವೈಯಕ್ತಿಕ ವೈರ್ಯಕ್ಕಾಗಿ ಇಡೀ ಕ್ಷತ್ರಿಯ ಸಮೂಹವನ್ನು ಬಲಿಕೊಡಿವೆಯ. ಯೋಚಿಸಿ ನೋಡು ಕರ್ಣ, ಧರ್ಮವೇ
ಹಿರಿಯರನ್ನು ಬಂದು ಬಾಂಧವರನ್ನೊಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕ್ಷತ್ರಿಯ ಸಮೂಹವನ್ನು ಹೇಗೆ ಬಲಿಕೊಡುವುದು? ದಾನವರಿಗೆ ಇದು ಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಹತ್ತಾರ ಸಲುವಾಗಿ ಕೃಷ್ಣನ ಸಲುವಾಗಿ. ಮುಂದೊದಗುವ ಈ ಭೀಷಣ ಯುದ್ಧದಲ್ಲಿ ಈ ಮಾನವ ಜೀವಕೋಟೆಯನ್ನು ಉತ್ತರಿಸುವ ಸಲುವಾಗಿ ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡಿ ಭಿಕ್ಷ ಪ್ರದಾನ ಮಾಡು ತೋರಿಸಿದ ಭಿಕ್ಷ ಪ್ರದಾನ ಮಾಡು. ಕೃಷ್ಣ ನಾನು ಯಾವತ್ತೂ ನಾಟಕ ನೋಡಿಲ್ಲ. ನಾನೊಮ್ಮೆ ಅಪಜಯ ಇದರಲ್ಲಿ ನನ್ನ ಅಪರಾಧವೇನು ರಾಜ? ಪಾಂಡವರು ಜೂಜಾಡಿ ಸಕಲ ರಾಜ್ಯ ಸಂಪತ್ತನ್ನು ಕಳೆದುಕೊಂಡಿದ್ದು ಅನ್ನಕೊಪ್ಪೆ ಸತ್ಯ ಪರಿಪಾಲನೆಗಾಗಿ ಅರಣ್ಯ ವಾಸ ಮಾಡಿದ್ದು ಅಧರ್ಮದ ಕಾರ್ಯವು. ಆದ್ಮೇಲೆ ಇನ್ನೊಂದು ಸಗದ ಕೇಳು ವಾಸುದೇವ, ಈ ವಿಸ್ತಾರವ ಸಾಮ್ರಾಜ್ಯವನ್ನು ಪಾಂಡವರಿಗೆ ಒಪ್ಪಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು. ಪಾಂಡವರು ನಿನ್ನ ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮವೀರರಾದವರ ಕೈಯಲ್ಲಿ ಈ ವಿಸ್ತಾರವ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು. ಪಾಂಡವರು ಯುದ್ಧದ ಭಯವನ್ನು ತೋರಿಸುವ ಜನಾರ್ದನ. ಯುದ್ಧವು ಕ್ಷತ್ರಿಯ ಧರ್ಮ, ಅರ್ಥ, ಧರ್ಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಕ್ಷತ್ರಿಯನಿಗೂ ಭಯಪಡಲಾರ. ಸಿಗಲಾದ ಸುಯೋಧನ, ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅದನ್ನು ಅಗತ್ಯವಾಗಿ ಹೊಂದುವೆ. ಆದರೆ ಇದು ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಗುರುಕುಲದ ಕಳಂಕ ಸ್ವರೂಪರೇ. ನಿನ್ನ ಅಪರಾಧಗಳು ಏನೆಂದು ಕೇಳಿದೆಯ? ರಾಜಸುಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕಡುಬಿದ ನೀನು ಶಕುನಿಯ ಸಲಹೆಯಂತೆ ಒಂದುಗಳಲ್ಲಿ ಜನಾಗ್ಯವಾದ ರಾಕ್ಷಸ ವೃತ್ತಿಯನ್ನು ತೋರಿಸಿ ವಾರಣಾಸದ ಹರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಬಂಧ, ವಿಷಪ್ರಾಶಾನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯ? ಭೀಷ್ಮ, ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತಿಯಾದ ನಿನಗೆ ಕೀರ್ತಿ ಶ್ರೇಯಸ್ ಎಂದಿಗೂ ಲಭಿಸದು. ಕೃಷ್ಣ, ಇದು ನಿನ್ನ ಭ್ರಮೆ. ಮುಕುಟಮುಕ್ತೇಶ್ವರ ಮಾನ ಚರ್ಮ ಗೀತೆಯನ್ನು ನೋಡುವ ಈ ಜಗನ್ಮಲ್ಲನ ಅನಭಿಜವನ್ನು ಸಲ್ಲಿಸಿದ ಪದಯ ಕೃಷ್ಣ. ಈ ಕೆಚ್ಚದ ಗೌರವನ ಮುಚ್ಚುದೋಷವನ್ನು ಚಪ್ಪಿಸಿ ನಿನ್ನ ಪಾಂಡವ ಸತಿ ಅಂದೇ ಸ್ವಯಂ ಭೂತ ಪೀಠದಲ್ಲಿ ಒಡೆಯನಾದ ಭೂತನಾಥೇಶ್ವರನ ಬಲಿಯಂಶ ನಿರ್ಮಿತವಾದ ಈ ರಕ್ತದ ಮಡುಗೆಯಲ್ಲಿ ಕೊಚ್ಚಿ ಕಡೆದಾಗಿ ಕಾಡಿಗೆಟ್ಟಲೇಬೇಕೆಂದು ಕೊಟ್ಟಿರುವ ಈ ಜಟ್ಟಿ ಗೌರವನು ಮಣ್ಣಲ್ಲಿ ಮಣ್ಣಿದ್ದು ಹೋದರೂ ಸರಿಯೇ. ಛಲವನ್ನು ಬಿಡೆ, ಛಲವನ್ನು ತೊರೆ.
ರಾಜ್ಯವನ್ನು ಬಯಸದೇ ಆದರೆ ದೊರಕುವುದು ನನ್ನ ರಂಗದಲ್ಲಿ, ಶಸ್ತ್ರ ದ್ರವ್ಯದಲ್ಲಿ, ವೀರತಿಗಳ ಘೋಷದಲ್ಲಿ. ಸಂದಾದೆಂದಿಗೂ ದೊರಕುವುದಿಲ್ಲ ಕೃಷ್ಣ, ರಾಜ್ಯ ದೊರಕುವುದಿಲ್ಲ. ಹೋಗು, ಚದಟ್ಟು ಮಾಡುವುದಿದ್ದ ಕಡಾಕಡಿ, ಸತ್ತರೆ ವೀರ ಸ್ವರ್ಗ, ಬದುಕಿದರೆ ಈ ಹೋಗು, ಅವನಿಂದ ಪಾಂಡವರಿಗೆ ಹೇಳು, ಬೇಕಾಗಿರುವ ಸಲಕರಣೆಗಳನ್ನು ಸಿದ್ಧಪಡಿಸಿಕೊಳ್ಳಿ. ಗುರುಕುಲದ ಕಳಂಕ ಸ್ವರೂಪ. ಪುರಸ್ಕರಿಸುವ ಸಂದೇಶವನ್ನು ತಿರಸ್ಕರಿಸಿದ್ದು ಅನಿಷ್ಟ ಮೇಲೆ ಧ್ವಂಸ ಕಳಂಕ ಸ್ವರೂಪ. ಈ ನಿನ್ನ ವರ್ತನೆ ಅಕ್ಷಮ್ಯ, ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು. ಅದನ್ನು ಯಾರೂ ವಿಧಿಸಬೇಕಾಗಿಲ್ಲ. ನಾಳೆ ನಿರ್ಧರಿಸಿ ತಕ್ಕ ಸಲಹೆಯನ್ನೇ ಇರುವೆ. ಯಾರಿಗೋ ಯಾರ್ಯಾರಿದ್ದೇರಿಗೆ ಸಾರ್ವಭೌಮರಿಗೆ ಏನೆಂದು ಅದನ್ನು ನನ್ನಿಂದ ಬೇಡ, ನಮ್ಮ ಸಾರ್ವಭೌಮರಿಂದಲೇ ಹೇಳಿ. ಕೃಷ್ಣ, ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನನ್ನ ಸೋದರ ಭಾವ ಸೋದರರಾದ ಶಕ್ತಿ ಸಲಹೆ. ಶಕುನಿಯವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರುವುದು. ಹೌದೌದು. ಇನ್ನು ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರ. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಮಹಾದ್ಭುತವಾಗಿ ಸ್ವೀಕರಿಸುವೆನು. ಸ್ವೀಕರಿಸು, ಸ್ವೀಕರಿಸು. ಸಹೋದರ ಕೃಷ್ಣನ ಬಂಧಿಸುವವರಿಗೆ ಕೃಷ್ಣನನ್ನ ಯಾರನ್ನು ಬಂಧಿಸಿದರು? ಮಂದಮತಿಗಳಿಂದ. ನಿನ್ನನ್ನು ಕೃಷ್ಣ, ನಿನ್ನನ್ನು ಬಂಧಿಸು. ನಿನ್ನ ದುಡುಕಿಗೆ ತಕ್ಕ ಬುದ್ಧಿಯನ್ನು ಕಲಿಸಿ ನಿನ್ನನ್ನು ಬಂಧಿಸಿ. ಬಟ್ಟೆಯಿಂದ ಬೆಂಕಿಯನ್ನು, ಮರಳಿನಿಂದ ಸಾಗರವನ್ನು, ಬೀಸಣಿಗೆಯಿಂದ ಗಾಳಿಯನ್ನು ಬಂಧಿಸಲು ಅದು ನಿಮ್ಮಿಂದ ಆಗದು, ವ್ಯರ್ಥ. ಈಗ ಬಂಧಿಸಿರಿ ನನ್ನನ್ನು.